ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಯಾಕಂತಾರೆ ವಿರಾಟ್ ಕೊಹ್ಲಿ ಸ್ಟ್ರೆಸ್, ಪ್ರಭು ದೇಸಾಯಿ ಮತ್ತು ಮ್ಯಾಕ್ಸ್ವೆಲ್ ಮತ್ತು ಬೌಲಿಂಗ್ ವಿಚಾರಕ್ಕೆ ಬತ್ತು ಅಂತ ಅಂದರೆ ಅಲ್ಲೇರಿ ಜೋಶಪ್ ಅವರು ಮತ್ತು ಲುಕಿ ಫರ್ಗ್ಯೂಸನ್ ಮಿಂಚಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರೆ ಅವರೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಇವತ್ತು RCB ತಂಡ ಪಂಜಾಬ್ ವಿರುದ್ಧ ಗೆಲ್ಲೋದು ಅಂತ ಕಾಣಿಸೋ ಕಮೆಂಟ್ ಮಾಡಿ ಗುರು. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳಬೇಕು. ತಯಾರಿ ಮತ್ತು ಜೋರಾಗಿ ಶುರು ಮಾಡಿದ್ರು ಅಂತ ಹೇಳಬೇಕು ನಮ್ಮ RCB ಆಟಗಾರರು ಅಂತ ಹೇಳಬೇಕು ಗುರು. ಯಾವ ರೀತಿ ಆಟ ಆಡಿದ್ರಪ್ಪ ಆಯಿತು ಅಂತಂದರೆ ಗುರು, ವಿರಾಟ್ ಕೊಹ್ಲಿ ರಿಟೈರ್ಡ್ ಮೊದಲಾಗಿ ಹೋಗೋದಾಯ್ತು ಅಂದರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬೆಂಕಿಯಾಗಿ ಬಂದಿದ್ದಾರೆ ಅಂತ ಹೇಳಬೇಕು. ಮೊದಲೇ ಮ್ಯಾಚ್ ಒಂದು ಅಷ್ಟೊಂದು ಸ್ಕೋರ್ ಮಾಡೋಕ್ಕಾಗಲಿಲ್ಲ CSK ವಿರುದ್ಧ, ಆದರೆ ಪಂಜಾಬ್ ವಿರುದ್ಧ ಗೆಲ್ಲಲೇಬೇಕು, ನಾವು ಚೆನ್ನಾಗಿ ಆಡಲೇಬೇಕು ಅಂತ ವಿರಾಟ್ ಕೊಹ್ಲಿ ಮಿಂಚಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದ್ರಪ್ಪ ವಿರಾಟ್ ಕೊಹ್ಲಿ ಅಂತಂದರೆ ಗುರು, ಕೇವಲ 48 ಬಾಲಲ್ಲಿ 95 ರನ್ ಸಿಕ್ಸಿದ್ರು ಅಂತ ಹೇಳಬೇಕು. ಔಟ್ ಆದರು ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ್ರು ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಗುರು. ಇದರಲ್ಲಿ 4 6 ಮತ್ತು 7 4 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು. ಮತ್ತು ಮ್ಯಾಕ್ಸ್ವೆಲ್ ರೆಡಿ ಹೋಯ್ತು ಅಂತ ಗುರು. 38 ಬಾಲಲ್ಲಿ 61 ರನ್ ಸಿಕ್ಸಿದ್ರು ಅಂತ ಹೇಳಬೇಕು. ಇದರಲ್ಲಿ 5 6 ಮತ್ತು 3 4 ಇತ್ತು ಅಂತ ಹೇಳಬೇಕು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 6 ಜಾಸ್ತಿ ಹೊಡ್ತಾರೆ ಅಂತ ಹೇಳಬೇಕು. ಮತ್ತು ಸುರೇಶ್ ಪ್ರಭು ದೇಸಾಯಿ ಅವರು 37 ರನ್ ಹೊಡೆದ್ರು ಅಂತ ಹೇಳಬೇಕು. 20 ಬಾಲಲ್ಲಿ 37 ರನ್ ಹೊಡೆದ್ರು ಅಂತ ಹೇಳಬೇಕು. ನಾವು ಬೌಲಿಂಗ್ ವಿಚಾರಕ್ಕೆ ಬತ್ತು ಅಂತಾರೆ ಅಲ್ಲೇರಿ ಜೋಶಪ್ ಅವರು 4 ವಿಕೆಟ್ನ ಕಿತ್ತು, 3 ವಿಕೆಟ್ನ ಕಿತ್ತಿದ್ರು ಅಂತ ಹೇಳಬೇಕು ಅಲ್ಲೇರಿ ಜೋಶಪ್ ಅವರು. ಇನ್ನು ಲುಕಿ ಫರ್ಗ್ಯೂಸನ್ ಅವರು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಇವತ್ತು ಫಾರಿನ್ ಪ್ಲೇಯರ್ಸ್ಗಳು ಮಿಂಚಿದ್ರು ಅಂತ ಹೇಳಬೇಕು. ಅಲ್ಲೇರಿ ಜೋಶಪ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ RCB ತಂಡ CSK ವಿರುದ್ಧ ಅಂತ ಹೇಳಬೇಕು. ಅಷ್ಟೊಂದು ಚೆನ್ನಾಗಿ ಆಟ ಆಡಿಲ್ಲ. ಆ ಲುಕಿ ಫರ್ಗ್ಯೂಸನ್ ಅವರಿಗೆ ಯಾವಾಗ ಚಾನ್ಸ್ ಕೊಡ್ತಾರೆ RCB ತಂಡ ಅಂತ ಕಾದು ನೋಡಬೇಕು ಅವರು. ಇವತ್ತು ಪಂಜಾಬ್ ವಿರುದ್ಧ RCB ತಂಡ ಗೆಲ್ಲದಿಲ್ವಾ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ನೋಡೋಣ ನಿಮ್ಮ ಪ್ರಕಾರ ಯಾವ ತಂಡ ಗೆಲ್ತೀವಿ ಅಂತ ಕಮೆಂಟ್ ಮಾಡಿ ಗುರು. ಕಿಂಗ್ ಕೊಹ್ಲಿ ಇವತ್ತು ಎಷ್ಟು ರನ್ ನೋಡ್ತಾರೆ ಪಂಜಾಬ್ ವಿರುದ್ಧ ಅಂತ ಕಮೆಂಟ್ ಮಾಡಿ. ಸಿಗೋಣ ಎಷ್ಟು ತಡ ಬಂದು. ನಮಸ್ಕಾರ. ಜೈ RCB, ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ, ಬಾಯ್ ಬಾಯ್ ಗುರು, ಏನಂತೀರಾ?